4ನೇ ಅಧ್ಯಾಯ, 3ನೇ ಅಧ್ಯಾಯ ಪ್ರಾರಂಭ. ನಮ್ಮ ಭಾರತ ದೇಶದ ಉತ್ತರ ಭಾಗದಲ್ಲಿರ್ತಕ್ಕಂತಹ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕಾಶಿ ಕ್ಷೇತ್ರದ ಮಹಾರಾಜ ಉಲ್ಕಮುಖ ಎಂಬ ಮಹಾರಾಜ, ಅವನ ಪತ್ನಿ ಭದ್ರಶೀಲ ಸಮೇತನಾಗಿ ಕಾಶಿಪಟ್ಟಣದ ಅರಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಬಹಳ ಭಕ್ತಿ ಶ್ರದ್ಧೆಗಳಿಂದ ಆ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಮಹಾರಾಜರ ಪೂಜೆ ಮಾಡಬೇಕಾದ್ರೆ ಕೇಳಬೇಕೆ, ಬೇಕಾದಷ್ಟು ಜನಗಳು ಬಂದಿದ್ದಾರೆ, ಬರ್ತಾ ಇದ್ದಾರೆ, ಮಂತ್ರಗಳಿದ್ದಾರೆ, ಪ್ರಜೆಗಳಿದ್ದಾರೆ, ಸೈನಿಕರಿದ್ದಾರೆ. ಆ ಊರಲ್ಲಿರ್ತಕ್ಕಂಥ ಭಕ್ತಾದಿಗಳೆಲ್ಲ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಅಲ್ಲಿಗೆ ಒಬ್ಬ ವರ್ತಕ ರತ್ನಪುರಿ ಎಂಬ ಊರಿನಿಂದ ದೋಣಿಯಲ್ಲಿ ಪ್ರಯಾಣವನ್ನು ಮಾಡುತ್ತಾ ಕಾಶಿಪಟ್ಟಣಕ್ಕೆ ಬಂದಿದ್ದಾನೆ. ವರ್ತಕ ಅಂದರೆ ವ್ಯಾಪಾರಿ. ಮುಂಚಿತವಾಗಿ ಮಹಾರಾಜನಲ್ಲಿ ಹೋಗಿ ವ್ಯಾಪಾರ ಮಾಡಿ ನಂತರ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡೋಣ ಎಂಬ ಯೋಚನೆಯಿಂದ ವ್ಯಾಪಾರಕ್ಕೋಸ್ಕರವಾಗಿ ತಂದಿರತಕ್ಕಂತಹ ಪದಾರ್ಥಗಳು ಮುತ್ತು, ರತ್ನ, ವಜ್ರ, ವೈಡೂರ್ಯ, ಗೋಮಿನಿಕ, ಪುಷ್ಯರಾಗ, ಪದ್ಮ, ನಾಗೇಂದ್ರ, ಹವಳ, ಸ್ಫಟಿಕ ಈ ಮುತ್ತು ರತ್ನ ಬಟ್ಟೆ ಚೀಲಗಳಲ್ಲಿ ಇಟ್ಟುಕೊಂಡು ತಂದಿದ್ದಾನೆ. ಮಹಾರಾಜನಲ್ಲಿ ವ್ಯಾಪಾರ ಮಾಡೋದಕ್ಕೋಸ್ಕರವಾಗಿ ಅರಮನೆಗೆ ಬಂದು ನೋಡಬೇಕಾದ್ರೆ ಅರಮನೆಯಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ಪೂಜೆ ಆಗುವವರೆಗೆ ಕೂತು ಪೂಜೆಯೆಲ್ಲ ಆದ ನಂತರ ಮಹಾರಾಜನಲ್ಲಿ ಹೋಗಿ ಬಂದಿರತಕ್ಕಂಥ ವಿಚಾರವನ್ನು ತಿಳಿಸಿ ತಂದಿರತಕ್ಕಂಥ ಪದಾರ್ಥಗಳನ್ನೆಲ್ಲ ತೋರಿಸಿ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಮಹಾರಾಜನಲ್ಲಿ. ಆಗ ಮಹಾರಾಜನಲ್ಲಿ ಕೇಳ್ತಾನೆ, ಮಹಾರಾಜ, ಈ ರಾಜ್ಯವನ್ನೇ ಆಳ್ತಕ್ಕಂಥ ಮಹಾರಾಜ ನೀನು, ಎಂಥ ಭವ್ಯವಾಗಿರ್ತಕ್ಕಂಥ ಅರಮನೆ ಇದೆ, ರತ್ನ ಸಿಂಹಾಸನವಿದೆ, ಮಂತ್ರಿಗಳಿದ್ದಾರೆ, ಪ್ರಜೆಗಳಿದ್ದಾರೆ, ಸೈನಿಕರಿದ್ದಾರೆ, ಇಷ್ಟೊಂದು ಜನ ಕೆಲಸದವರಿದ್ದಾರೆ, ಇಷ್ಟೆಲ್ಲ ಭಗವಂತ ಇಷ್ಟೊಂದು ಸುಖ ಕೊಟ್ಟಿದ್ದರೂ ಕೂಡ ನೀನು ಇಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರಪ್ಪ, ನಿನಗೇನು ಕಷ್ಟ ಇರೋದಕ್ಕೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ಭಗವಂತ ಎಲ್ಲದನ್ನೂ ಕೊಟ್ಟಿರ್ತಾನೆ, ಏನಾದರೂ ಒಂದು ಯೋಚನೆ ಇಟ್ಟೇ ಇರ್ತಾನೆ, ಇಲ್ಲಾಂದರೆ ದೇವರು ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಅಂತ. ನನ್ನಲ್ಲಿರ್ತಕ್ಕಂತಹ ಕಷ್ಟ ಅಂದರೆ ನನಗೆ ಸಂತಾನವಿಲ್ಲ, ಮಕ್ಕಳಿಲ್ಲ. ಆ ಮಕ್ಕಳ ಅಪೇಕ್ಷೆಯಿಂದ ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಸಂಕಲ್ಪದಲ್ಲಿ ಅವರಲ್ಲಿರ್ತಕ್ಕಂಥ ಸಂಕಲ್ಪವನ್ನು ಪ್ರಾರ್ಥನೆಯನ್ನು ಮಾಡಿ ಆ ಪೂಜೆಯನ್ನು ಮಾಡಿದಾಗ ಅವರಲ್ಲಿರ್ತಕ್ಕಂಥ ಸಂಕಲ್ಪವನ್ನು ಭಗವಂತ ನೆರವೇರಿಸಿಕೊಡ್ತಾನೆ ಅಂತಕ್ಕಂಥ ವಿಚಾರವನ್ನು ಗುರುಗಳು ತಿಳಿಸಿದ್ದಾರೆ. ಆ ಗುರುಗಳ ಆಜ್ಞೆಯಂತೆ ಈ ಪೂಜೆಯನ್ನು ಮಾಡ್ತಾ ಇದ್ದೇನೆ, ತಗೋ ನೀನು ತೀರ್ಥ ಪ್ರಸಾದ ತಗೋ ಅಂತ ಹೇಳಿ ಆ ವರ್ತಕನಿಗೆ ತೀರ್ಥ ಪ್ರಸಾದವನ್ನು ಕೊಡುವಾಗ ಆ ಪ್ರಸಾದವನ್ನು ಸ್ವೀಕರಿಸಿದ ಮೇಲೆ ಅವನಿಗೂ ಕೂಡ ಯೋಚನೆಯಾಗುತ್ತೆ. ಮಹಾರಾಜನಲ್ಲಿ ಕೇಳ್ತಾನೆ, ಮಹಾರಾಜ, ನೀನು ಕೊಟ್ಟಿರ್ತಕ್ಕಂಥ ಪ್ರಸಾದದ ಮಹಿಮೆಯಿಂದಲೋ ಎಂದು ಗೊತ್ತಿಲ್ಲ, ನನಗೂ ಯೋಚನೆ ಆಗ್ತಾ ಇದೆ. ನನಗೂ ಬಹಳ ವರ್ಷವಾಯಿತು ಕಲ್ಯಾಣವಾಗಿ, ನನಗೂ ಸಂತಾನವಿಲ್ಲ, ಮನೆಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕೆಂಬ ವಿಚಾರ ನಮಗೆ ತಿಳಿದಿರಲಿಲ್ಲ. ಈ ಪೂಜೆ ಹೇಗೆ ಮಾಡಬೇಕು ಎಂಬುದಾಗಿ ಕೇಳಿ ಮಹಾರಾಜನಲ್ಲಿ ಕೇಳಿ ತಿಳಿದುಕೊಂಡು ಅವನು ಊರಾಗಿರ್ತಕ್ಕಂಥ ರತ್ನಪುರಿಗೆ ಬಂದಿದ್ದಾನೆ. ರತ್ನಪುರಿಗೆ ಬಂದು ಪತ್ನಿಯಲ್ಲಿ ವಿಚಾರವನ್ನು ಹೇಳುವಾಗ ಪತ್ನಿಗೆ ಬಹಳ ಸಂತೋಷವಾಗಿರುತ್ತೆ. ಪತ್ನಿ ಆಗಿರ್ತಕ್ಕಂಥ ಲೀಲಾವತಿಗೆ ಆಗ ಈಗಲೇ ಭಗವಂತನಲ್ಲಿ ಸ್ಮರಣೆ ಮಾಡೋಣ, ಭಗವಂತನಲ್ಲಿ ಸಂಕಲ್ಪ ಮಾಡೋಣ, ಹರಕೆ ಮಾಡೋಣ ಅಂಥೇಳಿ ಪತಿ ಪತ್ನಿಯರು ಇಬ್ಬರು ಶುಚಿಭೂತರಾಗಿ ದೇವರ ಕುಣಿಯ ಮುಂಭಾಗದಲ್ಲಿ ನಿಂತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಭಗವಂತ, ನಾವು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತೇವೆ, ನಮಗೂ ಸಂತಾನ ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಕೇಳುವಾಗ ಆ ವರ್ತಕ ಯೋಚನೆ ಮಾಡ್ತಾ ಇದ್ದಾನೆ. ಮಹಾರಾಜ ಎಷ್ಟು ಜನಗಳನ್ನು ತರಿಸಿದ್ದ, ಎಷ್ಟು ಹೂಗಳನ್ನು ತರಿಸಿದ್ದ, ಎಷ್ಟು ಹಣ್ಣುಗಳನ್ನು ತರಿಸಿದ್ದ, ಇಷ್ಟೆಲ್ಲ ಖರ್ಚು ಮಾಡಿ ಪೂಜೆ ಮಾಡಿದ ಮೇಲೆ ನಮಗೆ ಸಂತಾನ ಆದರೂ ಪರವಾಗಿಲ್ಲ, ಆಗದೆ ಹೋದರೆ ಮಾಡಿರ್ತಕ್ಕಂಥ ಪೂಜೆಯ ಖರ್ಚನ್ನು ಇನ್ನು ಎಷ್ಟು ದಿವಸ ಬೇಕಾಗುತ್ತಲ್ಲ ಸಂಪಾದನೆ ಮಾಡೋದಕ್ಕೆ ಅಂತ ಯೋಚನೆ ಮಾಡಿ ಆ ಭಗವಂತನಲ್ಲಿ ಹರಕೆ ಮಾಡ್ಕೊತಾನೆ. ಭಗವಂತ, ನನಗೆ ಮಕ್ಕಳಾದ ಮೇಲೆ ಪೂಜೆ ಮಾಡ್ತೇನಪ್ಪ ಅಂತ ಹೇಳಿ ಹರಕೆ ಮಾಡ್ಕೊತಾನೆ. ಆಗ ಭಗವಂತ ಯೋಚನೆ ಮಾಡ್ತಾನೆ, ಎಲ್ಲ ವರ್ತಕ, ಇದನ್ನೂ ವ್ಯಾಪಾರ ದೃಷ್ಟಿಲೇ ಯೋಚನೆ ಮಾಡ್ತಾ ಇದ್ದಲ್ಲ, ಮಹಾರಾಜ ಸಂತಾನವಾಗಲಿ ಅಂತ ಪೂಜೆ ಮಾಡಿದ್ರೆ ನನ್ನ ಸಂತಾನವಾದ ಮೇಲೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಆಗಲಿ ನಿನ್ನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಮಾಡಿ ಭಗವಂತ ಅನುಗ್ರಹಿಸಿದ್ದಾನೆ. ಭಗವಂತನ ಅನುಗ್ರಹದಿಂದ ಹೆಂಡತಿಯಾಗಿರ್ತಕ್ಕಂಥ ಲೀಲಾವತಿ ಗರ್ಭವನ್ನು ಧರಿಸಿದ್ದಾಳೆ. ದಿವಸಗಳು, ವಾರಗಳು, ತಿಂಗಳುಗಳು, ನವಮಾಸಗಳು ಕಳೆದಿದೆ. ಒಂದು ಶುಭ ದಿವಸ, ಶುಭ ಯೋಗದಲ್ಲಿ, ಶುಭ ನಕ್ಷತ್ರದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನನವನ್ನು ಕೊಟ್ಟಿದ್ದಾಳೆ. ಆ ಹೆಣ್ಣು ಮಗು ಬಹಳ ಸುಂದರವಾಗಿದ್ದಾಳೆ. ಬಹಳ ವರ್ಷಗಳಾದ ಮೇಲೆ ಆಗಿರ್ತಕ್ಕಂಥ ಮಗುಗೆ ಬಹಳ ಸಂತೋಷದಿಂದ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. 5 ತಿಂಗಳು ತುಂಬಿತು. ಬಹಳ ವಿಜೃಂಭಣೆಯಿಂದ ನಾಮಕರಣ ಮಾಡಬೇಕೆಂಬ ಯೋಚನೆಯಿಂದ ಭವ್ಯವಾಗಿರ್ತಕ್ಕಂಥ ಛತ್ರದಲ್ಲಿ ನಾಮಕರಣ ಸಿದ್ಧತೆಯನ್ನು ಮಾಡಿದ್ದಾರೆ. ಬಂಧು ಬಾಂಧವರು, ನೆಂಟರು, ಇಷ್ಟರು, ಗೆಳೆಯರು, ಮಿತ್ರರೆಲ್ಲ ಬರ್ತಾ ಇದ್ದಾರೆ. ಹೆಂಡತಿಗೆ ಜ್ಞಾಪಕವಾಗುತ್ತೆ. ಬಂದು ಪತಿದೇವರಲ್ಲಿ ಬಹಳ ಪ್ರೀತಿಯಿಂದ ಕೇಳ್ತಾ ಇದ್ದಾಳೆ, ಏನ್ರಿ
ನಮಗೆ ಎಷ್ಟೋ ವರ್ಷಗಳಿಂದ ಸಂತಾನವಿರಲಿಲ್ಲ, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹರಕೆ ಮಾಡ್ಕೊಂಡ್ವಿ, ಆಮೇಲೆ ನಮಗೆ ಮಗುವಾಗಿದೆ, ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟೊಂದು ಜನ ಬಂದಿದ್ದಾರೆ ಬರ್ತಾ ಇದ್ದಾರೆ, ಅದರಿಂದ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದೀವಲ್ಲ, ಆ ಪೂಜೆಯನ್ನು ಮಾಡಿ ನಂತರ ನಾಮಕರಣ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಕೇಳ್ತಾಳೆ. ಆಗ ಇವನು ಯೋಚನೆ ಮಾಡ್ತಾನೆ, ನಿನ್ನ ಮನಸ್ಸಿನಲ್ಲಿದ್ದಿದ್ದು ಹೇಳಿದ್ದಾಯ್ತೋ ಇಲ್ವೋ, ನನ್ನ ಮನಸ್ಸಿನಲ್ಲಿದ್ದಿದ್ದು ನನ್ನ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ನೋಡ್ತಕ್ಕಂಥ ಒಬ್ಬ ಮಗನಾಗಬೇಕು ಅಂತ ನನ್ನ ಯೋಚನೆ ಇದ್ದಿದ್ದು, ನನ್ನ ಆಸೆ ಇದ್ದಿದ್ದು. ಆದರೆ ಆಗಿರ್ತಕ್ಕಂಥದ್ದು ಹೆಣ್ಣು ಮಗು, ಅದರಿಂದ ಗಂಡು ಮಗು ಆದಮೇಲೆ ಪೂಜೆ ಮಾಡೋಣ ಅಂಥೇಳಿ ದುರಹಂಕಾರದಿಂದ ಹೆಂಡತಿಯನ್ನು ಬೈದು ಬಿಡ್ತಾನೆ. ಆ ಪತ್ನಿಗೆ ಬಹಳ ಬೇಸರವಾಗುತ್ತೆ. ಆ ಮಗುಗೆ ಕಲಾವತಿ ಅಂತ ಹೆಸರಿಟ್ಟಿದ್ದಾರೆ. ಆ ಕಲಾವತಿ ಆಗಿರ್ತಕ್ಕಂಥ ಮಗು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ದಾಳೆ. ದಿವಸಗಳು, ವಾರಗಳು, ತಿಂಗಳುಗಳು, ವರ್ಷಗಳು ಕಳೀತಾ ಇದೆ. ಆಗೊಮ್ಮೆ ಆಗೊಮ್ಮೆ ಕೇಳ್ತಾ ಇದ್ದಾಳೆ, ಏನ್ರಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದೀವಲ್ಲ, ಯಾವಾಗ ಮಾಡೋಣ ಅಂತ. ಯಾವಾಗ ಕೇಳಿದ್ರು ಇವತ್ತು ಆ ಕೆಲಸ ಇದೆ, ಇವತ್ತು ಈ ಕೆಲಸ ಇದೆ, ನನಗೆ ಬಿಡು ಇಲ್ಲ ಅಂಥೇಳಿ ಆ ಪೂಜೆ ಮಾಡದೆ ದಿವಸ ಕಳೆದಿದ್ದಾಳೆ. ಮಗಳು ವಿದ್ಯಾಭ್ಯಾಸವೆಲ್ಲ ಮುಗಿದು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಇವನು ಸಂಪಾದನೆ ಮಾಡಿ ಬೇಕಾದಷ್ಟು ಆಸ್ತಿ ಮಾಡಿದ್ದಾನೆ. ಯೋಚನೆ ಮಾಡ್ತಾ ಇದ್ದಾನೆ, ಮಗಳನ್ನು ಮದುವೆ ಮಾಡಿ ಕೊಟ್ಬಿಟ್ರೆ ನಮ್ಮಲ್ಲಿರ್ತಕ್ಕಂಥ ಆಸ್ತಿಯಲ್ಲಿ ಅವರು ಕೊಡಬೇಕಾಗುತ್ತಲ್ಲ ಅಂತ ಯೋಚನೆ ಮಾಡಿ ವರನನ್ನು ಹುಡುಕಿ ಮನೆಯಲ್ಲೇ ಇರ್ತಕ್ಕಂಥ ಒಬ್ಬ ವರನನ್ನು ನೋಡಿ ಮದುವೆ ನಿಶ್ಚಯವನ್ನು ಮಾಡಿದ್ದಾರೆ. ನಿಶ್ಚಿತಾರ್ಥ ಬೀಗರೆಲ್ಲ ಬರ್ತಾ ಇದ್ದಾರೆ. ಆಗ ಕೂಡ ಪತ್ನಿ ಬಂದು ಬಹಳ ಸಂತೋಷದಿಂದ ಪ್ರೀತಿಯಿಂದ ಯಜಮಾನರಲ್ಲಿ ಕೇಳ್ತಾ ಇದ್ದಾಳೆ, ಏನ್ರಿ ಮಗಳು ಹುಟ್ಟಕ್ಕೆ ಮುಂಚೆನೇ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹರಕೆ ಮಾಡ್ಕೊಂಡ್ವಿ, ಆದರೆ ಇಷ್ಟು ದಿವಸವಾದರೂ ಮಾಡಲೇ ಇಲ್ಲ. ಈಗ ಮಗಳ ಮದುವೆ ನಿಶ್ಚಿತಾರ್ಥ, ಬೀಗರೆಲ್ಲ ಬರ್ತಾ ಇದ್ದಾರೆ, ಈಗಲಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಮಗಳ ಮದುವೆ ನಿಶ್ಚಿತಾರ್ಥ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಕೇಳ್ತಾಳೆ. ಆಗ ಕೂಡ ದುರಹಂಕಾರದಿಂದ ಬೈದು ಬಿಡ್ತಾನೆ. ಯಾವಾಗ ನೋಡಿದ್ರು ಪೂಜೆ ಮಾಡೋಣ ಅನ್ನೋದೇ ಕೆಲಸ, ನಿನ್ಗೆ ಇನ್ನೇನು ಬೇರೆ ಕೆಲಸ ಇಲ್ಲ ಅಲ್ವಾ?